साई राम, हरे हरे कृष्णा राधे राधे श्याम। हे साई राम, हरे हरे कृष्णा राधे राधे श्याम। ನಮ್ಮ ಶಿರ್ಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮೆ ಮಹೋತ್ಸವದ ಅಂಗವಾಗಿ 8 ದಿನಗಳ ಕಾಲ ವಿವಿಧ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ. ಅದರಂತೆ ಈ ವರ್ಷದ 7ನೇ ದಿನದ ಕಾರ್ಯಕ್ರಮ ಗುರುಪೂರ್ಣಿಮೆ. ಪ್ರತಿ ವರ್ಷವೂ ಗುರುಪೂರ್ಣಿಮೆಯನ್ನು ಗುರುಪೂರ್ಣಿಮೆ ಮಹೋತ್ಸವ ಅನ್ನೋ ರೀತಿಯಲ್ಲಿ ನಾವು ಮಹೋತ್ಸವದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಶಿರ್ಡಿ ಸಾಯಿ ಮಂದಿರದ ಈ ಕಾರ್ಯಕ್ರಮವು ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ಹಾಗೂ ವಿಶೇಷವಾದಂತಹ ಹೂವಿನ ಅಲಂಕಾರದೊಂದಿಗೆ ಭಕ್ತಾದಿಗಳನ್ನು ಆಕರ್ಷಣೆ ಮಾಡ್ತಾ ಇದೆ. ಹಾಗೆ ಬರುವ ಎಲ್ಲ ಭಕ್ತಾದಿಗಳ ಇಷ್ಟಾರ್ಥವೂ ಕೂಡ ಈಡೇರ್ತಾ ಇರುವಂಥ ಒಂದು ನಿದರ್ಶನಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ಗುರುವಿನ ದರ್ಶನ ಮಾಡೋದು ಪೂರ್ಣ ಫಲ ಅನ್ನೋವಂಥದ್ದು ವಿಚಾರ ಇರೋದರಿಂದ ಎಲ್ಲರೂ ಕೂಡ ಗುರುವಿನ ದರ್ಶನವನ್ನು ಮಾಡೋದಕ್ಕೆ ಅಂಥೇಳಿ ಬರ್ತಾ ಇದ್ದಾರೆ. ಗುರುಪೂರ್ಣಿಮೆ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಾಯಿಬಾಬಾರವರ ಗುರುಪೂರ್ಣಿಮೆ ಅಂಗವಾಗಿ 7 ದಿವಸಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೆವು. ಅದರಲ್ಲಿ ಇಂದು ಮುಖ್ಯ ದಿನವಾದ ಬಾಬಾರವರ ಗುರುಪೂರ್ಣಿಮೆ ಕಾರ್ಯಕ್ರಮ ಭಾಳ ಅದ್ದೂರಿಯಿಂದ ನಡೀತಾ ಇದೆ. ಬೆಳಗ್ಗೆ 8 ಗಂಟೆಯಿಂದ ಪ್ರಸಾದ ಸ್ಟಾರ್ಟ್ ಆಗಿರೋದು ಇನ್ನಿ ತನಕ ನಡೀತಾ ಇದೆ. ಹೆಚ್ಚು ಕಮ್ಮಿ ಇಲ್ಲಿ ತನಕ ಒಂದು 10,000 ರಿಂದ 15,000 ಜನ ಪ್ರಸಾದವನ್ನು ಸ್ವೀಕರಿಸಿರ್ತಾರೆ. ಅವರಿಗೆ ನಾವು ಬ್ಯಾರಿಕೇಡ್ಗಳಾಕಿ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದೀವಿ. ನೀರಿಂದ ಹಿಡಿದು ಬ್ಯಾರಿಕೇಡಿಂದ ಹಿಡಿದು ಕ್ಯೂವಿಂದ ಹಿಡಿದು ಆಂಬುಲೆನ್ಸಿಂದ ಹಿಡಿದು ಎಲ್ಲ ಥರದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಇಂದು ರಾತ್ರಿ 10 ಗಂಟೆ ತನಕ ಬಾಬಾ ಅವರ ದೇವಸ್ಥಾನ ತೆರೆದಿರುತ್ತದೆ. ದಯಮಾಡಿ ಎಲ್ಲ ಯಾರ್ಯಾರು ಭಕ್ತಾದಿಗಳಿದ್ದೀರಿ ಶಾಂತ ರೀತಿಯಿಂದ ಬಂದು ಬಾಬಾ ಅವರ ದರ್ಶನ ಪಡೆದು ಗುರುಗಳ ಕೃಪೆಗೆ ಪಾತ್ರರಾಗಿ. ಹಾಗೆ ಸಂಜೆ 8 ಗಂಟೆ ಮೇಲೆ ಪಲ್ಲಕ್ಕಿ ಉತ್ಸವ ಇದೆ. ಮತ್ತು ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಬಾಬಾರವರ ಉತ್ಸವ ಕಾರ್ಯಕ್ರಮ ಇದೆ. ರಾಜಬೀದಿಗಳಲ್ಲಿ ಅಂದರೆ ನಮ್ಮ ದೇವಸ್ಥಾನದಿಂದ ಹೊರಟು ಇಲ್ಲಿಂದ ಮಹಾವೀರ ಸರ್ಕಲಿಂದ ಗಾಂಧಿ ಬಜಾರಿಂದ NR ಸರ್ಕಲ್, ಅಲ್ಲಿಂದ ಹೇಮಾವತಿ ಸರ್ಕಲಿಂದ ಬಂದು RC ರೋಡ್ಗೆ ಹೋಗಿ ನಮ್ಮ ಸೀತಾರಾಮಂಜನ ದೇವಸ್ಥಾನ ಮುಂಭಾಗದಿಂದ ಬಂದು ಕೊನೆಗೊಳ್ಳಲಿದೆ. ಎಲ್ಲ ಭಕ್ತರು ಸಾಯಿ ಭಕ್ತರೆಲ್ಲರೂ ಬಂದು ಶ್ರೀಯವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸಾಯಿಬಾಬಾದು ಅಂದರೆ ತುಂಬ ಒಳ್ಳೆಯದಿದು. ಸಾಯಿಬಾಬಾ ಅಂದರೆ ಅದು ಪವಾಡನೇ ಹೌದು. ನಾವೇನು ಅಂದ್ಕೊಂಡಿರ್ತೀವಿ ಅದೆಲ್ಲ ಸಕ್ಸಸ್ ಆಗುತ್ತೆ. ಮನಸ್ಸೊಳಗಡೆ ಏನು ಫೀಲ್ ಬಂದರೂ ಅದು ಕಾರ್ಯಗತ ಆಗುತ್ತೆ. ಇದು ಸಾಯಿಬಾಬನ ಮಹಿಮೆ. ಇದು ನಾವು ಭಾಳ ತುಂಬ ನಂಬ್ತೀವಿ. ಹಾಗಾಗಿ ವಿಸಿಟ್ ಮಾಡ್ತಾ ಇರ್ತೀವಿ. ದೇವರು ನಮ್ಮ ಹಿಂದೆನೇ ಇರ್ತೀವಿ, ಸಾಯಿಬಾಬಾ ನಮ್ಮ ಹಿಂದೆನೇ ಇರ್ತೀವಿ. ದಿನ ಹಾಸನದಲ್ಲಿ ತುಂಬ ಅದ್ಧೂರಿಯಾಗಿ ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ನಮ್ಮ ಶಿರ್ಡಿ ಸಾಯಿಬಾಬಾ ಕೇಂದ್ರದಲ್ಲಿ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಈ ನಗರದ ಎಲ್ಲ ಸದ್ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿರ್ಡಿ ಸಾಯಿನಾಥನ ಒಂದು ಕೃಪೆಗೆ ಒಳಗಾಗ್ತಾ ಇದ್ದಾರೆ. ನಿಜವಾಗ್ಲೂ ಇದು ಹೆಮ್ಮೆಯ ವಿಚಾರ. ಈ ದಿನ ನಿಜವಾಗ್ಲೂ ಗುರು ಒಳ್ಳೆಯ ಮಾರ್ಗವನ್ನು ತೋರಿಸಿದಂತಹ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಭಾರತಾಂಬೆಯ ಮಕ್ಕಳಾದ ನಾವೆಲ್ಲ ಒಂದು ಸದ್ಮಾರ್ಗದಲ್ಲಿ ಹೋಗಿ ಈ ಭಾರತ ದೇಶವನ್ನು ನಾವು ಒಂದು ಉತ್ತಮ ಸಮಾಜವನ್ನು ಕಟ್ಟುವಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಈ ಒಂದು ಸಾಯಿಬಾಬನ ಆಶೀರ್ವಾದ ಮತ್ತು ಅವರ ಒಂದು ಎಲ್ಲ ಕೃಪೆ ನಮ್ಮ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅದ್ಧೂರಿಯಾಗಿ ಈ ದಿನ ಆಚರಣೆ ಮಾಡ್ತಿದ್ದಾರೆ. ಎಲ್ಲರಿಗೂ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದವನ್ನು ಕೊಟ್ಟು ಭಾಳ ತುಂಬ ಅತಿಥಿ ಸತ್ಕಾರವನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಗುರುಪೂರ್ಣಿಮೆ ವರ್ಷಕ್ಕೊಂದ್ಸಲ ಬರೋದು. ಸಾಯಿಬಾಬಾನಿಗೆ, ರಾಘವೇಂದ್ರ ಸ್ವಾಮಿಗೆ, ಸ್ವಾಮಿ ಸಮರ್ಥೋ ಅಂತ ಎಲ್ಲರೂ ಪ್ರತಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಇದರಿಂದ ಎಲ್ಲರಿಗೂ ತುಂಬ ಒಳ್ಳೆಯದಾಗಿದೆ. ನಮಗೂ ತುಂಬ ಒಳ್ಳೆಯದಾಗ್ತಾ ಬಂದಿದೆ. ಇದೊಂದು ಹಿಂದೂ ಸಂಪ್ರದಾಯಿಕವಾದಿಂದ ತುಂಬ ಒಳ್ಳೆಯದು ಸರ್. ಒಂದು ದರ್ಶನ ತಗೊಂಡೋಗೋದು. ಸಾಯಿಬಾಬಾ ಬಗ್ಗೆ ಹೇಳೋದು ಏನಿದೆ ಸರ್, ಪರಮಾತ್ಮ ಎಲ್ಲರೂ ತುಂಬ ಒಳ್ಳೇದು ಮಾಡ್ತಾ ಇದ್ದಾನೆ. ಶಿರ್ಡಿ ಸಾಯಿಬಾಬಾಗೆ ಒಂದು ಸಲ ಕಾಲಿಟ್ಟ ಮೇಲೆ ತುಂಬ ಎಲ್ಲರಿಗೂ ಒಳ್ಳೆಯದಾಗಿದೆ. ನಾವು ಸಹ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ತುಂಬ ಒಳ್ಳೆಯದಾಗಿದೆ ಸರ್. ಒಂದು ಸಲ ಎಲ್ಲರೂ ಹಿಂದೂ ಪ್ರಕಾರ ಒಂದು ಸಲ ಹೋಗಿ ಸಾಯಿಬಾಬಾ ದರ್ಶನ ಮಾಡಿ ಬನ್ನಿ ಸರ್. ತುಂಬ ಒಳ್ಳೆಯದು, ತುಂಬ ಒಳ್ಳೆಯದಾಗಿದೆ. ತುಂಬ
ತುಂಬ ಚೆನ್ನಾಗಿ ಆಯೋಜಿಸಿದ್ದಾರೆ ಹಾಸನ ನಗರದಲ್ಲಿ. ನಾವು ದೇವಸ್ಥಾನದ ಹಿಂದೆಯೇ ಇರೋದು ಮನೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಅರ್ಥಪೂರ್ಣವಾಗಿದೆ ಸರ್.